ಇದು ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಎಲ್ಲೋ ಸಾಯ್ಲಿ ಬಿಡು, ಅನಾಥ, ಅವ್ನ್ ಯಾರು ಹಿಂದೆ ಮುಂದೆ ದಿಕ್ಕಿಲ್ಲ, ದಿವಾಳಿ ಇಲ್ಲ. ಸೊ ಸಾಯಗಳಿಗೆಲ್ಲ ಕೂಡ ನೆಮ್ಮದಿಯಾಗಿರ್ಲಿ, ಆಶ್ರಮದಲ್ಲಿ ಊಟನೋ ತಿಂಡಿನೋ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಇರ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದೇ ದೇವರು ನಿಮ್ಗೆ ಶ್ರೀನಿವಾತ್ಮನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇಂಥ ಸಾವಿರಾರು ಜನನ ಸಾಕುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀರಿ ಸರ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಒಂದೇ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು. ಈಗ ಸುಮಾರು ಜನ ನನಗೆ ಕಾಲ್ ಮಾಡಿ ರಸ್ತೆಯಲ್ಲಿ ಮಲಗಿರೋಂಥವ್ರನ್ನ ಬಂದು ಕರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದೀರಾ ಅಂತ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ. ಬಟ್ ನೀವು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಜನಸ್ನೇಹಿ ಆಶ್ರಮದಲ್ಲಿ ಇಂಥವ್ರಿಗೆ ಸೇವೆ ಸಲ್ಲಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಜಾಗದ ಸಮಸ್ಯೆ ತುಂಬ ಕಾಡ್ತಾ ಇದೆ. ಅಂದರೆ ಮಲಗೋದಕ್ಕೆ ಜಾಗ ಇಲ್ದಿರೋದ್ರಿಂದ ಒಂದನೇದು. ಎರಡನೇದು, ಇಂಥವ್ರು ರಕ್ಷಣೆ ಮಾಡೋದು ಅಷ್ಟು ಈಸಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನೀವು ಫೋನ್ ಮಾಡಿದ ತಕ್ಷಣ ಬಂದು ಇವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಈ ಥರ ನಿರಾಶ್ರಿತರು ಅಥವಾ ರೋಡಲ್ಲಿ ಮಲಗುವಂಥ ವ್ಯಕ್ತಿಗಳು ಕಂಡು ಬಂದಾಗ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಅವ್ರು ಬಂದು ಅವರನ್ನು ಎಂಕ್ವೈರಿ ಮಾಡಿ ಅವ್ರ ಅನಾಥರು ಅಂತ ದೃಢೀಕರಣ ಆದ ಮೇಲೇ ಆಶ್ರಮಗಳಲ್ಲಿ ಸೇರಿಸ್ಕೊಳ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ನಿರಾಶ್ರಿತರನ್ನ ಕರ್ಕೊಂಡು ಬರಬೇಕಾದ್ರೆ ಲೋಕಲ್ ಸ್ಟೇಷನಿಂದ ಈ ರೀತಿ ಒಂದು ಲೆಟರ್ ಕೂಡ ಬೇಕಾಗುತ್ತೆ, ಮತ್ತು ಪೊಲೀಸವ್ರ ಜೊತೆ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಸೊ ಈ ಮಾಹಿತಿನ ಎಲ್ಲರೂ ಅರ್ಥ ಮಾಡಿಕೊಂಡು ಬರೀ ಫೋನ್ ಮಾಡಿ ಇಲ್ಲಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಈ ರೀತಿ ಒಂದು ಸಪೋರ್ಟ್ ಮಾಡಿ, ಅವರನ್ನು ರಕ್ಷಣೆ ಮಾಡಿ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಅವಕಾಶ ಇದೆ. ಈಗ ಫೋನ್ ಮಾಡಿದ ಜಾಗಕ್ಕೆಲ್ಲ ನಾನು ಬರೋದಕ್ಕಾಗಲ್ಲ. ಸೊ ಹಾಗಾಗಿ ನೀವೇ ಈ ರೀತಿ ಲೆಟ್ರನ್ನ ಮಾಡಿ ಖಂಡಿತ ಕರ್ಕೊಂಡು ಬರ್ಬೋದು. ನಮ್ಮಲ್ಲಿ ಜಾಗ ಇಲ್ದಿದ್ರೂ ಕೂಡ ಈ ರೀತಿ ಕಷ್ಟದಲ್ಲಿ ನಿಜವಾಗ್ಲೂ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಆಶ್ರಯ ಕೊಡ್ತೀವಿ ಸರ್. ಸೊ ನೀವು ಇಷ್ಟು ಕಷ್ಟಪಟ್ಟು ಪೊಲೀಸ್ ಲೆಟ್ರು ಮಾಡಿ ಕರ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಮಾತು ನಾವು ನಿಮ್ಗೆ ಹೇಳ್ಬೇಕು. ಇಷ್ಟೊತ್ತೆಲ್ಲ ಅರ್ಧ ರಾತ್ರಿಯಲ್ಲಿ ಬಂದು ನೀವು ಬಂದು ಕರ್ಕೊಂಬಂದು ಅರ್ಧ ರಾತ್ರಿಯಲ್ಲಿ ಬಂದು ನೀವು ಬಂದು ನಮ್ಗೆ ಸ್ಪಂದಿಸಿ ಅಂತ ಯಾರೋ ನಿರ್ಗತಿಕರಿಗೆ ಒಂದು ಆಶ್ರಯ ಕಲ್ಪಿಸ್ಕೊಡ್ತಾ ಇದ್ದೀರಾ. ಅದರಿಂದ ನಮ್ಮ ಸ್ನೇಹಿತರಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ಇದೇ ದೇವರು ನಿಮ್ಗೆ ಶ್ರೀನಿವಾತ್ಮನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇಂಥ ಸಾವಿರಾರು ಜನನ ಸಾಕುವಂತ ಒಂದು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀರಿ ಸರ್. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇದು ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಜೊತೆಗೆ ಇಷ್ಟೊಂದು ಜನ ಪಾಪ ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ನಿಜವಾಗ್ಲೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ, ಎಲ್ಲೋ ಸಾಯ್ಲಿ ಬಿಡು, ಅನಾಥ, ಅವ್ನಿಗೆ ಯಾರು ಹಿಂದೆ ಮುಂದೆ ದಿಕ್ಕಿಲ್ಲ, ದಿವಾಳಿ ಇಲ್ಲ, ಸತ್ರೆ ಎತ್ತಾಕನ ಬಿಡು ಅಂತ ಸುಮ್ಮನಾಗಲಿಲ್ಲ. ಸೊ ಸಾಯಗಳಿಗೆಲ್ಲ ಕೂಡ ಒಂದು ಸ್ವಲ್ಪ ನೆಮ್ಮದಿಯಾಗಿರಲಿ, ಆಶ್ರಮದಲ್ಲಿ ಊಟನೋ ತಿಂಡಿನೋ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ಒಳ್ಳೇದಾಗಲಿ, ಶನೀಶ್ವರ ಒಳ್ಳೇದು ಮಾಡಲಿ. ಒಳ್ಳೇದಾಗಲಿ ಎಲ್ರಿಗೂ. ನಮಸ್ಕಾರ. ನೆರಳನ್ನೇ ನೀಡುವಂತ ಮರವನ್ನೇ ಕಡಿವರಲ್ಲ, ನಿಸ್ವಾರ್ಥ ಜೀವಿಗಳಿಗೆ ಜಗದ ಕೈಯೇ ಅಪಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.